ಹಾಯ್ ಫ್ರೆಂಡ್ಸ್, ನೀವು ವೀಡಿಯೋಸ್ಗಳನ್ನೆಲ್ಲ ಕೂಡ ಎಡಿಟನ್ನು ಮಾಡ್ತಾ ಇರ್ತೀರಾ. ನೀವು ಯೂಟ್ಯೂಬಿಗೆ ವೀಡಿಯೋಸನ್ನು ಅಪ್ಲೋಡ್ ಮಾಡೋದಕ್ಕೆ ಆಗಿರ್ಬೋದು, ಹಾಗೆ ಶಾರ್ಟ್ಸನ್ನು ರೀಲ್ಸನ್ನು ಮಾಡಿ ನೀವು ಅಪ್ಲೋಡ್ ಮಾಡ್ತಿದ್ದೀರಾ. ಇನ್ಸ್ಟಾಗ್ರಾಮಲ್ಲಿ ಆಗಿರ್ಬೋದು, ಯಾವುದರಲ್ಲೇ ಆಗಿರ್ಬೋದು ನೀವು ವೀಡಿಯೋಸ್ಗಳನ್ನು ಎಡಿಟ್ ಮಾಡ್ತಾ ಇದ್ದೀರಾ ಅಂತಂದರೆ, ಇನ್ ಶಾರ್ಟಲ್ಲಿ ನೀವು ವೀಡಿಯೋಸನ್ನು ಎಡಿಟ್ ಮಾಡುವಾಗ ಯಾವುದಾದ್ರೂ ಒಂದು ವೀಡಿಯೋಸಲ್ಲಿ ಡಿಸ್ಟರ್ಬೆನ್ಸ್ ಏನಾದರೂ ಇದ್ದರೆ, ನಾನು ಈಗ ಮಾತಾಡ್ತಾ ಇದ್ದೀನಿ, ನಾನು ಮಾತಾಡ್ತಾ ಇರುವಂಥ ಟೈಮಲ್ಲಿ ಬೇರೆ ಯಾವುದಾದ್ರೂ ಒಂದು ಪ್ರಾಣಿ ಆಗಿರ್ಬೋದು ಅಥವಾ ಮನುಷ್ಯರಾಗಿರ್ಬೋದು ಏನಾದರೂ ಸೌಂಡ್ಸ್ ಬಂತು ಅಂತಂದರೆ, ಬೇರೆ ಸೌಂಡ್ಸ್ ನಾನು ಈಗ ನಿಮಗೆ ಹೇಳ್ತಾ ಇರುವಂಥದ್ದಲ್ಲ, ಬೇರೆ ಯಾವುದಾದ್ರೂ ನಿಮಗೆ ಡಿಸ್ಟರ್ಬೆನ್ಸ್ ಅನ್ನಿಸುವಂತಹ ಯಾವುದಾದ್ರೂ ಸೌಂಡ್ ಇದ್ದರೆ ಅದನ್ನು ರಿಮೂವನ್ನು ಮಾಡ್ಕೊಳ್ಬೋದು. ಇನ್ಶಾರ್ಟಲ್ಲಿ ಮಾಡ್ಬೋದು. ಈಗ ಇನ್ಶಾರ್ಟಲ್ಲಿ ಯಾವ ರೀತಿಯಾಗಿ ಅದನ್ನು ರಿಮೂವ್ ಮಾಡೋದು ಅಂತ ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮೊದಲು ನೀವು ನೋಡ್ತಾ ಇರೋದು ಬದಲ್ನಾಯಕ್ ಯೂಟ್ಯೂಬ್ ಚಾನಲ್. ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೀವೇನಾದರೂ ಫೇಸ್ಬುಕ್ಕಲ್ಲಿ ಈ ಒಂದು ವೀಡಿಯೋನ ನೋಡ್ತಿದ್ರೆ ಪೇಜನ್ನು ಫಾಲೋ ಮಾಡಿ. ಫ್ರೆಂಡ್ಸ್, ಈಗ ನಿಮಗೆ ಸ್ಕ್ರೀನ್ ಮೇಗಡೆ ಕಾಣಿಸ್ತಿದಿಲ್ವಾ? ಮೊದಲು ನೀವು ಇನ್ಶಾರ್ಟನ್ನು ಓಪನ್ ಮಾಡ್ಕೊಳ್ಳಿ. ಇನ್ಶಾರ್ಟನ್ನು ಓಪನ್ ಮಾಡಿದಾಗ ಈ ರೀತಿ ಇಂಟರ್ಫೇಸ್ ಬರುತ್ತೆ. ಇಲ್ಲಿ ವಿಡಿಯೋ ಅಂತ ಇದೆ, ಅದರ ಮೇಗಡೆ ಕ್ಲಿಕ್ ಮಾಡ್ಕೊಳ್ಳಿ. ನಂತರ ಪ್ಲಸ್ ಮೇಗಡೆ ನ್ಯೂ ಅಂತ ಇದೆ, ಹಾಗೆ ಗ್ರೀನ್ ಕಲರಲ್ಲಿ ಪ್ಲಸ್ ಅಂತ ಇದೆ, ಪ್ಲಸ್ ಮೇಗಡೆ ಕ್ಲಿಕ್ ಮಾಡಿ. ಅದ್ರ ಮೇಗಡೆ ಕ್ಲಿಕ್ ಮಾಡಿಕೊಂಡು ಯಾವುದಾದ್ರೂ ಒಂದು ವೀಡಿಯೋನ ಇಂಪೋರ್ಟನ್ನು ಮಾಡ್ಕೊಳ್ಳೋಣ. ಈಗ ನಾನು ಒಂದು ವೀಡಿಯೋ ಮೇಗಡೆ ಕ್ಲಿಕ್ ಮಾಡ್ತೀನಿ. ನಂತರ ಕೆಳಗಡೆ ರೈಟ್ ಮಾರ್ಕ್ ಬರುತ್ತೆ, ರೈಟ್ ಮಾರ್ಕ್ ಮೇಗಡೆ ಕ್ಲಿಕ್ ಮಾಡ್ತೀನಿ. ರೈಟ್ ಮಾರ್ಕ್ ಮೇಗಡೆ ಕ್ಲಿಕ್ ಮಾಡಿದಾಗ ನಿಮಗೆ ಇಲ್ಲಿ ಈ ರೀತಿ ಇಂಟರ್ಫೇಸ್ ಬರುತ್ತೆ. ಇಲ್ಲಿ ಏನು ಮಾಡಬೇಕು ಅಂದರೆ, ನೀವು ವೀಡಿಯೋ ಕ್ಲಿಪ್ಪನ್ನು ಈಗ ಇಂಪೋರ್ಟನ್ನು ಮಾಡ್ಕೊಂಡಿದ್ರೆ ಆ ವೀಡಿಯೋ ಕ್ಲಿಪ್ ಮೇಗಡೆ ಕ್ಲಿಕ್ ಮಾಡಿ. ಅದ್ರ ಮೇಗಡೆ ಕ್ಲಿಕ್ ಮಾಡಿದಾಗ ನಿಮಗೆ ಇಲ್ಲಿ ಈ ರೀತಿ ಇಂಟರ್ಫೇಸ್ ಬರುತ್ತೆ. ಇಲ್ಲಿ ಸ್ವಲ್ಪ ಮೇಲ್ಗಡೆ ಆಪ್ಷನ್ಸ್ಗಳು ಇದ್ದಾವೆ, ತುಂಬ ಆಪ್ಷನ್ಸ್ಗಳು. ಆಡಿಯೋ ಆಗಿರ್ಬೋದು, ಕ್ಯಾನ್ವಾಸ್, ಸ್ಟಿಕ್ಕರ್, ಟೆಕ್ಸ್ಟ್, ಅದನ್ನು ರೈಟಿಂದ ಲೆಫ್ಟಿಗೆ ಸ್ಕ್ರೋಲ್ ಮಾಡಿ. ರೈಟಿಂದ ಲೆಫ್ಟಿಗೆ ಸ್ಕ್ರೋಲ್ ಮಾಡಿದಾಗ ಇಲ್ಲಿ ವಾಲ್ಯೂಮ್ ಅಂತ ಒಂದು ಆಪ್ಷನ್ ಇದೆ. ವಾಲ್ಯೂಮ್ ಸ್ಪೀಕರ್ ಸಿಂಬಲ್ ಇದೆ, ಅದ್ರ ಮೇಗಡೆ ಕ್ಲಿಕ್ ಮಾಡಿ. ಅದ್ರ ಮೇಗಡೆ ಕ್ಲಿಕ್ ಮಾಡಿದಾಗ ನಿಮಗೆ ಇಲ್ಲಿ ಈ ರೀತಿ ಇಂಟರ್ಫೇಸ್ ಬರುತ್ತೆ. ಇಲ್ಲಿ ಡಿನಾಯ್ಸ್ ಅಂತ ಇದೆ, ಅದ್ರ ಮೇಗಡೆ ಕ್ಲಿಕ್ ಮಾಡಿ. ಅದ್ರ ಮೇಗಡೆ ಕ್ಲಿಕ್ ಮಾಡಿದರೆ ನಿಮ್ಮದು ಯಾವುದಾದ್ರೂ ಅದ್ರ ಮೇಗಡೆ ಕ್ಲಿಕ್ ಮಾಡಿದರೆ ನಿಮ್ದು ಏನಾದರೂ ಡಿಸ್ಟರ್ಬೆನ್ಸ್ ಇರುವಂತಹ ವಾಯ್ಸ್ ಇದ್ದರೆ ಅದು ರಿಮೂವ್ ಆಗುತ್ತೆ. ಹಾಗೆ ಇಲ್ಲಿ ನೀವು ಮೇಲ್ಗಡೆ ನೋಡಿ 100% ಅಂತ ಇದೆ, ಅದನ್ನು 200% ಕೂಡ ಮಾಡ್ಕೊಳ್ಬೋದು. ನೀವಾಗ ವಾಯ್ಸನ್ನು 200%ಗೂ ಕೂಡ ಕನ್ವರ್ಟನ್ನು ಮಾಡ್ಕೊಳ್ಬೋದು. ನಿಮಗೆ ಎಷ್ಟು ಬೇಕು ಅಷ್ಟಕ್ಕೂ, ನಿಮಗೆ ವಾಲ್ಯೂಮ್ ಎಷ್ಟು ಬೇಕು ಅಷ್ಟನ್ನು ಮಾಡ್ಕೊಳ್ಬೋದು. ಈಗ ನಿಮಗೆ ಗೊತ್ತಾಯ್ತಲ್ವ ಯಾವ ರೀತಿಯಾಗಿ ಡಿಸ್ಟರ್ಬೆನ್ಸನ್ನು ರಿಮೂವನ್ನು ಮಾಡೋದು ಅಂತ. ಇಲ್ಲಿ ಇನ್ಶಾರ್ಟಲ್ಲಿ ನಿಮಗೆ ಡಿಸ್ಟರ್ಬೆನ್ಸ್ ಇರೋದು ಸ್ವಲ್ಪ ಪ್ರಮಾಣದಲ್ಲಿ ರಿಮೂವ್ ಆಗುತ್ತೆ. ಆದರೆ ಅವರು ನಿಮಗೆ ಹೊಸದಾಗಿರುವಂಥ ಒಂದು ಆ್ಯಪನ್ನು ಬಿಟ್ಟಿದ್ದಾರೆ. ಆ ಒಂದು ಆ್ಯಪಲ್ಲಿ ನೀವೇನಾದರೂ ಡಿಸ್ಟರ್ಬೆನ್ಸನ್ನು ರಿಮೂವ್ ಮಾಡಬೇಕು ಅಂತಾರೆ, ಅದರಲ್ಲಿ ಕ್ಲಿಯರಾಗಿ ಕರೆಕ್ಟಾಗಿ ಸ್ವಲ್ಪನೂ ಡಿಸ್ಟರ್ಬೆನ್ಸ್ ಇರೋಲ್ಲ, ಎಲ್ಲ ಡಿಸ್ಟರ್ಬೆನ್ಸ್ ಕೂಡ ರಿಮೂವ್ ಆಗಿಬಿಡುತ್ತೆ. ಅದರಲ್ಲೂ ಕೂಡ ಮಾಡ್ಕೊಳ್ಬೋದು. ನಾನು ಈಗ ನಿಮಗೆ ಇನ್ಶಾರ್ಟಲ್ಲಿ ಯಾವ ರೀತಿಯಾಗಿ ಮಾಡೋದು ಅಂತ ತಿಳಿಸ್ಕೊಡ್ತೀನಿ. ಈಗ ನಿಮಗೆ ಇನ್ಶಾರ್ಟಲ್ಲಿ ಯಾವ ರೀತಿಯಾಗಿ ಮಾಡೋದು ಅಂತ ಪೂರ್ತಿಯಾಗಿ ಅರ್ಥ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ನಿಮಗೆ ಈ ವಿಡಿಯೋದ ಮೇಲೆ ಏನಾದರೂ ಡೌಟ್ ಇದ್ದರೂ ಕಾಮೆಂಟ್ ಮಾಡ್ಬೋದು. ಹಾಗೆ ಬೇರೆ ಯಾವುದಾದ್ರೂ ವೀಡಿಯೋಸ್ಗಳು ಬೇಕು ಅಂದರೂ ಕೂಡ ಕಾಮೆಂಟನ್ನು ಮಾಡಿ. ಇಲ್ಲಿಗೆ ಒಂದು ವಿಡಿಯೋನ ಮುಗಿಸ್ತಾ ಇದ್ದೀನಿ. ಮುಂದಿನ ವಿಡಿಯೋ ಮತ್ತೆ ಸಿಗೋಣ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್ ಬಾಯ್.